ಗ್ರಾಮೀಣ ಪ್ರದೇಶಗಳಲ್ಲಿ ಹತ್ತಾರು ವರ್ಷಗಳಿಂದ ಕಾಡಾನೆಗಳ ಹಾವಳಿಗೆ ಶಾಶ್ವತವಾದ ಪರಿಹಾರ ಕಲ್ಪಿಸುವಲ್ಲಿ ಅರಣ್ಯ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ವಿಫಲವಾಗ್ತಾ ಇದ್ದಾರೆ. ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಆನೆ ದಾಳಿಗೆ ರೈತನ ಪ್ರಾಣ ಹಾರಿ ಹೋಗ್ತಾ ಇದೆ. ಅದರ ಜೊತೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ಇನ್ನೇನು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ, ನಾವು ಮಾರುಕಟ್ಟೆಗೆ ಕೊಂಡೊಯ್ಬೋದು ಅನ್ನೋ ಒಂದು ಆಸೆಯಲ್ಲಿದ್ದಂಥ ರೈತರಿಗೆ ರಾತ್ರೋರಾತ್ರಿ ಸುಮಾರು ಆನೆಗಳು ಬಂದು ಎಲ್ಲ ಬೆಳೆನ ನಾಶ ಮಾಡ್ತಾಯಿದೆ. ಒಂದು ಕಡೆ ಈ ಒಂದು ವಿದ್ಯುತ್ ಹಗ್ಗ ಜಗ್ಗಾಟ ಆಡ್ತಾಯಿದೆ. ಯಾಕಂದರೆ ಇಲ್ಲಿನ ರೈತರ ಒಕ್ಕಲಿನ ಕೂಗು ಏನಂತಂದರೆ, ನಮಗೆ ಸಂಜೆ 6ರಿಂದ ಬೆಳಗ್ಗೆ 6ವರೆಗೂ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಮಸ್ಯೆ ಆಗದಂತೆ ಬೆಸ್ಕಾಂ ಇಲಾಖೆಯವರು ಜಾಗೃತಿ ವಹಿಸಬೇಕು. ಯಾಕಂದರೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ನಾವು ಕುಟುಂಬಗಳನ್ನು ಬಿಟ್ಟು ಬೋರ್ವೆಲ್ ಹತ್ರ ಹೋಗಬೇಕಾದ್ರೆ ಟಾರ್ಚಿಂಗ್ ಇಟ್ಕೊಂಡು, ಯಾಕಂದರೆ ಕಾಡಿನ ಹೆಚ್ಚಾಗಿ ಕಾಡೆ ಇರೋದ್ರಿಂದ ಆನೆಗಳ ಹಾವಳಿ ಜಾಸ್ತಿ ಇರೋದ್ರಿಂದ ರೈತರು ಭಯಭೀತ ಆಗ್ತಿದ್ದಾರೆ. ಅದರ ಜೊತೆಗೆ ಲೋಕೋಪಯೋಗಿ ಇಲಾಖೆ ಇರ್ಬೋದು, ಪಂಚಾಯತಿ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಏನು ರಸ್ತೆಗಳಿದೆ, ಕಾಮಸಮುದ್ರ ಹೋಬಳಿಯಾದ್ಯಂತ ಏನು ರಸ್ತೆಗಳಿದೆ ಹಳ್ಳಿಗಳಲ್ಲಿ ಗಡಿಭಾಗಗಳಲ್ಲಿ, ಅವುಗಳನ್ನು ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸಿ ಪ್ರತಿ ರಸ್ತೆಯಲ್ಲೂ ವಿದ್ಯುತ್ ಇಲ್ಲದೆ ಸೋಲಾರ್ ಲೈಟನ್ನು ಅಳವಡಿಸಲೇಬೇಕು. ಯಾಕಂದರೆ ರಾತ್ರಿ ವೇಳೆ ಬೆಳಕಿದ್ರೆ ಆ ಕಾಡಾನೆಗಳ ಹಾವಳಿಯಿಂದ ರೈತರು ರಕ್ಷಣೆ ಮಾಡ್ಕೋಬೋದು. ಆನೆ ಹೋಗ್ತಾ ಇದ್ದೋ, ಇಲ್ಲ ಹುಲಿ ಹೋಗ್ತಾ ಇದ್ದೋ, ಚಿರತೆ ಹೋಗ್ತಾ ಇದ್ದೋ ಅಂತೇಳಿ ಅವರು ಮನದಟ್ಟು ಮಾಡ್ಕೋಬೋದು. ಅದರಂತೆ ನಾವು ಇವತ್ತು ಬೆಸ್ಕಾಂ ಇಲಾಖೆ ಮುಂದ್ಗಡೆ ಸಾಂಕೇತಿಕವಾಗಿ ಯಾವುದೇ ಒಂದು ಸ್ಲೋಗನ್ಸ್ ಆಗದೆ ಈ ಒಂದು ನೊಂದ ರೈತರ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಬೆಸ್ಕಾಂ ಅಧಿಕಾರಿಗಳು ಸಂಜೆ 6ರಿಂದ ಬೆಳಗ್ಗೆ 6ವರೆಗೆ ರೈತರಿಗೆ ಗುಣಮಟ್ಟದ ವಿದ್ಯುತ್ತನ್ನು ನೀಡುತ್ತಾನೆ ಅಂತ ಹೇಳ್ತಾ ಇಲ್ಲ, ಆದರೆ ಸಿಂಗಲ್ ಪೇಸ್ ಆದ್ರೂ 12 ತಾಸು ನೀಡಬೇಕು. ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ನೀಡುವಂತಹ ವಿದ್ಯುತ್ತು ಸಂಜೆ 2ರಿಂದ 6 ಗಂಟೆವರೆಗೂ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನೀಡಿದರೆ ರೈತರಿಗೆ ಅನುಕೂಲ ಆಗ್ತದೆ. ಇದನ್ನು ನಮ್ಮ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ರಾತ್ರಿ ವೇಳೆ ಕಡ್ಡಾಯವಾಗಿ ಒಂದು ವಿದ್ಯುತ್ತನ್ನು ನೀಡಿ ಆನೆ ದಾಳಿಯಿಂದ ರೈತರ ಬೆಳೆ ಮತ್ತು ಪ್ರಾಣ ಹಾನಿಯನ್ನು ತಪ್ಪಿಸಬೇಕು. ಇಲ್ಲವಾದರೆ ಜೂನ್ 4ನೇ ತಾರೀಕಿನ ನಂತರ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಬೃಹತ್ ಮಟ್ಟದ, ಅದು ಸಾವಿರಾರು ಜನ ಅಲ್ಲ ಲಕ್ಷಾಂತರ ರೈತರೊಡನೆ ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದೆ. ನಮ್ಮ ಸಮಸ್ಯೆ ಏನಂದರೆ ಕಾಮಸಮುದ್ರ ಗಡಿ ಭಾಗದಲ್ಲಿ ಆನೆ ದಾಳಿ ಜಾಸ್ತಿ ಆಗಿಬಿಟ್ಟಿದೆ. ರಾತ್ರಿ ಹೊತ್ತು ತೋಟಗಳ ಹತ್ರ ಹೋಗೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ನಮಗೆ ಕರೆಂಟ್ ಪ್ರಾಬ್ಲಮ್ ಆಗಿದೆ. ಸಿಂಗಲ್ ಕೊಡಬೇಕು, 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಸಿಂಗಲ್ ಕೊಡಬೇಕು. ಮತ್ತು ಹುಡುಗರು ನೈಟ್ ಟೈಮು ಕರೆಂಟ್ ಇಲ್ಲದೆ ಹುಡುಗರು ಓದೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗಿಬಿಟ್ಟಿದೆ. ಅದೊಂದು ಸಮಸ್ಯೆ. ದಯವಿಟ್ಟು ನಮಗೆ ಈಗ ಸಾಹೇಬ್ರು ಹೇಳ್ದಂಗೆ ನಮಗೆ ಒಂದು ಲೈಟಿಂಗು ಗಡಿ ಭಾಗದಲ್ಲಿ ಆ ಲೈಟಿಂಗ್ ಒಂದು ಅರೇಂಜ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟ್ ಮಾಡಿ ಅವರು ನಮ್ಗೆ ಅದನ್ನು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ನೋಡೋಕೆ ಬಂದರೆ ಏನು ಕಾಣ್ತದೆ. ನಮ್ಗೆ ದಯವಿಟ್ಟು ಈ ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ. ಸುಮಾರು ಅಂದರೆ ಗಡಿ ಭಾಗದಲ್ಲಿ ಒಂದು 100-150 ಮನೆಗಳೆಲ್ಲ ಗಡಿ ಭಾಗದಲ್ಲಿ ಇದೆ, ತೋಟಗಳ ಹತ್ರ ಇದೆ. ಅವ್ರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ.